ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಸೋ ಮೆನಿ ಡೇಸ್. ಇವತ್ತಿನ ಎಪಿಸೋಡಲ್ಲಿ ಈಸಿಯಾಗಿ ಕೋಸಂಬರಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಫ್ ಹೆಸರು ಬೇಳೆನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ. ನೋಡ್ಬೋದು ನಾನಿಲ್ಲಿ ಒಂದು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಆಮೇಲೆ ಒಂದೆರಡು ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಕಾಯಿನ ತುರಿದಿಟ್ಟಿದ್ದೀನಿ. ಈಗ ನೋಡ್ಬೋದು ಗೈಸ್, ನಾನೀಗ ಒಂದು ಪ್ಯಾನಲ್ಲಿ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ, ಆಮೇಲೆ ಕರಿಬೇವು ಹಾಕೋಣ. ನೋಡ್ಬೋದು ಈಗ ಒಂದು 4 to 5 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡೋಣ. ಸೊ ನೋಡ್ಬೋದು ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಗೈಸ್, ನಾವೀಗ ಒಗ್ಗರಣೆ ಆದಮೇಲೆ ಈಗ ನೆನೆಸಿದಂಥ ಹೆಸರುಬೇಳೆನ ಹಾಕ್ತಾ ಇದ್ದೀನಿ ನೋಡ್ಬೋದು. ಹಾಗೆ ಸೌತೆಕಾಯಿ, ಕ್ಯಾರೆಟು ಮತ್ತು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಸೊ ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕೋಣ. ನೋಡ್ಬೋದು ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ಗಾಯ್ಸ್, ಲಾಸ್ಟಲ್ಲಿ ಈ ಥರ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈಸಿ ಆ್ಯಂಡ್ ಟೇಸ್ಟಿ ಕೋಸಂಬರಿ ಈಸ್ ರೆಡಿ ಟು ಈಟ್. ಆ್ಯಕ್ಚುಲಿ ನಾವಿಲ್ಲಿ ಉಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಉಪ್ಪನ್ನ ನಾವು ಯಾವಾಗ ತಿನ್ನಬೇಕೋ ಆವಾಗ ಹಾಕ್ಕೊಂಡು ತಿಂದರೆ ಇಟ್ಸ್ ಬೆಟರ್, ಬಿಕಾಸ್ ಅದು ಚೆನ್ನಾಗಿರುತ್ತೆ, ಅಳಿಸಲ್ಲ. ಮಾರ್ನಿಂಗ್ ಮಾಡಿದ್ರೆ ನಾವು ಈವ್ನಿಂಗ್ವರೆಗೂ ಇಡ್ಬೋದು. ಉಪ್ಪು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಉಪ್ಪನ್ನ ನಾವು ಯಾವಾಗ ತಿಂತೀವೋ ಆವಾಗ ಹಾಕಿ ಸರ್ವ್ ಮಾಡಿದ್ರೆ it's ready to eat. Thank you guys, thank you for watching my video. Please like my video and subscribe my YouTube channel Oota Tindi for more videos.